ನಮಸ್ತೆ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಮಾತಾಡು ಮಲ್ಲಿಗೆ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಭಿ ಮತ್ತು ಜಾನು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹೇಗೆ ಇವಳನ್ನ ಕೆಲ್ಸಕ್ಕೆ ತೊಗೊಬಿಟ್ನಲ್ಲ ಇವತ್ತು ಬರೋಕ್ಕೆ ಹೇಳಿದಾನಲ್ಲ, ಹೇಗೆ ಅವಳನ್ನು ಬೇಡ ಅನ್ನೋಕ್ಕಾಗಲ್ಲ, ಬೇಡ ಅಂದರೆ ಅವನು ಒಪ್ಪಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತಾಳೆ. ಆವಾಗ ಅವಳಿಗೆ ಒಂದು ಐಡಿಯಾ ಹೊಳೆಯುತ್ತೆ. ಜಯಪ್ರಕಾಶ್ ಇದ್ದಾನೆ ನಮ್ಮ ಇದರಲ್ಲಿ, ಅವನಿಗೆ ಸೇರಿಸಿ ಅವನಿಗೆ ಹೇಳ್ಬಿಡೋಣ, ಇವಳನ್ನ ಚಾವಂತಿನ ಲವ್ ಮಾಡಿಬಿಟ್ರೆ ಆವಾಗ ಸೇಫು. ನಾನು ಚಾವಂತಿನ ಲವ್ ಮಾಡಿ ಚಾವಂತಿನ ಲವಲ್ಲಿ ಬಿಡಿಸ್ಕೊಬಿಟ್ರೆ ಆಗ ಸ್ವರನ ವಿಷಯ ಅಲ್ಲಿ ಬರೋದೇ ಇಲ್ಲ. ಸ್ವರ ಯಾರು ಅಂತಲೂ ಗೊತ್ತೇ ಆಗಲ್ಲ. ಹಳ್ಳಿ ಹುಡುಗಿ ಇಲ್ಲೇ ಹೀಗೆ ಲವಲ್ಲೇ ಬಿದ್ದು ಒದ್ದಾಡ್ತಿರ್ತಾಳೆ ಅಂತ ಇವಳು ಭಾವನೆ ಆಗಿತ್ತು. ಆದರೆ ಅಲ್ಲೇನಾಗುತ್ತೆ ಅಂದರೆ, ಅಭಿ ಹೇಳ್ತಾನೆ, ಜಯಪ್ರಕಾಶ್ ಜೊತೆ ಸೈಟಿಗೆ ಹೋಗು, ಆದರೆ ಡ್ರೆಸ್ ಚೇಂಜ್ ಮಾಡ್ಕೊ, ಬೇರೆ ಥರ ಡ್ರೆಸ್ ಹಾಕು, ಚೂಡಿದಾರು ಮತ್ತು ಜೀನ್ಸ್ ಪ್ಯಾಂಟು ಈ ಥರದವು ಹಾಕ್ಕೊಂಡ್ರೆ ನಿನಗೆ ಬೈಕಲ್ಲಿ ಹೋಗೋಕ್ಕಾಗಲಿ ಸೈಟ್ ವಿಸಿಟ್ ಮಾಡೋಕ್ಕಾಗಲಿ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾನೆ. ಫ್ಲ್ಯಾಶ್ಬ್ಯಾಕಿಗೆ ಹೋಗ್ತಾಳೆ ಸ್ವರ. ಫ್ಲ್ಯಾಶ್ಬ್ಯಾಕಿಗೆ ಹೋಗಿ ಕೋರ್ಟಲ್ಲಿ ವಾದ ಮಾಡಬೇಡ ಅಂತ ಅಭಿ ಹೇಳಿರ್ತಾನೆ. ಆದರೆ ಸ್ವರ ಕೇಳಲ್ಲ, ಅವಳಿಗೆ ಅನ್ಯಾಯ ಆಗುತ್ತೆ ಅಂತ ವಾದ ಮಾಡಿಬಿಟ್ಟಿರ್ತಾಳೆ. ಅದಕ್ಕೆ ಆ ಸಿಟ್ಟಿಗೆ ಅವತ್ತು ಗಂಡ ಹೆಂಡ್ತಿಗೆ ಜೋರು ಜಗಳ ಆಗುತ್ತೆ. ಜಗಳ ಆಗಿ ಅಭಿ ಜೋರಾಗಿ ಬೈತಾನೆ ಸ್ವರಗೆ, ನಿನ್ನ ಮನೆ ಬಿಟ್ಟು ಹೋಗ್ತಾ ಇರೋ, ನನಗೆ ನೀನು ಬೇಕಾಗಿಲ್ಲ ಅಂತೇಳಿ. ಆ ಸಿಟ್ಟಲ್ಲಿ ಅವಳು ಆ ಕಡೆ ಹೋಗ್ತಾಳೆ. ಮಗು ಬೇರೆ ಆಗಿರುತ್ತೆ. ಆ ಮಗು ಅಲ್ಲಿ ಅಭಿ ಜೊತೆನೇ ಉಳ್ಕೊಬಿಡುತ್ತೆ. ನನ್ನ ಮಗು ಎಲ್ಲಿ ಅಂತ ಕೇಳ್ತಾಳೆ. ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳ್ಬಿಡ್ತಾನೆ. ಹಂಗಾಗ್ಬಿಟ್ಟು ಆ ಥರ ಆಗಿರುತ್ತೆ. ಈ ಕಡೆ ಬಂದು ಇವಳು ಹಳ್ಳಿ ಹುಡುಗಿ, ಹಳ್ಳೀಲಿ ಸ್ವರ ಯಾರನ್ನೋ ಜೊತೆ ಇಟ್ಕೊಂಡಿದ್ದಾಳಂತೆ, ಅವನ ಜೊತೆನೇ ಚೆನ್ನಾಗಿ ಇದು ಮಾಡ್ತಿದ್ದಾಳಂತೆ ಅಂತ ಜನ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅಭಿಗೆ ಹೇಳಕ್ಕೆ ಹೋಗ್ತಾಳೆ. ಅಭಿಗೆ ಸಿಟ್ಟು ಬಂದುಬಿಡುತ್ತೆ. ಮುಚ್ಚು ಬಾಯಿ ಅಂತೇಳಿ, ಇನ್ನು ಹೆಚ್ಚಿಗೆ ಮಾತಾಡಬೇಡ, ಸುಮ್ಮನೆ ಇದ್ಬಿಡು ಅಂತ ಹೇಳ್ತಾನೆ. ಆದರೆ ಅವನಿಗೆ ಅರ್ಥ ಆಯಿತು ಅಂತ ಅಂದ್ಕೊಂಡು ಇವಳು ಖುಷಿ ಪಟ್ಕೊಂಡಿರ್ತಾಳೆ ಜಾನು. ಆದರೆ ಅವನು ಅರ್ಥ ಆಗಿರಲ್ಲ, ಖುಷಿ ಪಡೋದು ಇಲ್ಲ. ಹೀಗೆ ಅವಳಿಗೆ ಬುದ್ಧಿ ಏನಕ್ಕೆ ಹಿಂಗೆಲ್ಲ ಜಾನು ಹೇಳ್ತಾಳೆ ಅನ್ನೋದೇ ಅವನಿಗೆ ಅನುಮಾನ ಆಗಿರುತ್ತೆ. ಹಾಗೆ ತುಂಬ ಇದು ಮಾಡಿಕೊಂಡು ಅವನು ಆ ಥರ ಹೇಳಿದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಈ ಕಡೆ ಚಾವಂತಿ ಆಫೀಸಿಗೆ ಹೊಸ ದಿನ ಹೋಗಬೇಕು ಅಂತೇಳಿ ಹೊರಡ್ತಾಳೆ. ಅವತ್ತು ಇಡೀ ದಿನ ಸೈಟ್ ವಿಸಿಟ್ ಆಗುತ್ತೆ. ಆಮೇಲೆ ಮಾರನೇ ದಿನ ಮತ್ತೆ ಅಲ್ಲಿ ಅವತ್ತು ಡ್ಯೂಟಿ ಮುಗಿಸ್ಕೊಂಡು ಹೋದಾಗ ಸ್ವರ ಕೇಳ್ತಾಳೆ, ಏನಾದರೂ ನನ್ನ ಬಗ್ಗೆ ಏನಾದರೂ ಕೇಳಿದ್ರಾ ಅಂತ. ಏನಾದರೂ ಕೇಳಿದ್ರಾ ನಿನ್ನ ಬಗ್ಗೆ ಕೇಳಿದ್ರಾ ಅಂತ ಕೇಳು ಸ್ವರ, ಕೇಳಿದ್ರಾ ಅಂತ ಕೇಳ್ತಾಳೆ. ಡೈರೆಕ್ಟಾಗಿ ಕೇಳ್ತಾಯಿದ್ದೀನಿ ಹೇಳು ಅಂತೇಳಿ. ಇಲ್ಲ ನಾ ಅವರಾಗಿ ಕೇಳಲಿ ಅಂತ ಸುಮ್ಮನಿದ್ದೀನಿ, ಅವ್ನು ಕೇಳಲಿಲ್ಲ ಅಂದರೆ ನಾನಾಗಿ ಕೇಳ್ತೀನಿ, ಈ ಫಸ್ಟು ಡೇ ಅಲ್ವಾ ಅದಕ್ಕೆ ಸುಮ್ಮನಾಗಿದ್ದೀನಿ ಇವತ್ತು ಅಂತ. ಮಾರನೇ ದಿನ ಡ್ಯೂಟಿಗೆ ಹೋಗ್ತಾಳೆ. ಅಲ್ಲೇನೋ ಜಾರಿದಾಗ ಅವನು ಜಯಪ್ರಕಾಶ್ ಹಿಡ್ಕೋತಾನೆ. ಆಮೇಲೆ ಜಾರು ಬೀಳಬೇಡಿ ಮೇಡಮ್ ಅಂತಾನೆ. ಆಯಿತು ಬೀಳಲ್ಲ, ಇದೇನೋ ಸ್ಲಿಪ್ ಆಯಿತು, ಅಭಿ ಸರ್ ಬೇಗ ಬರೋಕ್ಕೆ ಹೇಳಿದರು, ಹಂಗಾಗಿ ಬೇಗ ಬಂದರೆ ಇಲ್ಲಿ ಅಭಿ ಸರ್ ಅಂತ ಕೇಳ್ತಾಳೆ. ಇಲ್ಲ ಇನ್ನೂ ಬಂದಿಲ್ಲ, ಅವರಿಗೆ ಹೆಂಡತಿ ಮಕ್ಕಳು ಎಲ್ಲ ಇದ್ದಾರಲ್ಲ ಮೇಡಮ್, ಅವ್ರು ಬರೋದು ಲೇಟು, ಮಗು ಸ್ಕೂಲಿಗೆ ಬಿಡಬೇಕಲ್ಲ ಅಂತ ಹೇಳ್ತಾನೆ. ಸರಿ ಅಂತ ಮಾತಾಡ್ತಾ ಇರ್ತಾರೆ. ಮೇಡಮ್ ನೀವು ಈ ಥರ ಲಂಗ ದಾವಣಿ ಹಾಕ್ಕೊಂಡು ಬಂದರೆ ಡ್ಯೂಟಿ ಮಾಡೋದು ಕಷ್ಟ ಮೇಡಮ್, ಬೈಕಲ್ಲಿ ಹೋಗೋದಾಗಲಿ ಸೈಟ್ ವಿಸಿಟ್ ಮಾಡೋದಾಗಲಿ ಕಷ್ಟ ಆಗುತ್ತೆ ಅಂತ ಹೇಳ್ತಾನೆ. ಆವಾಗ ಅವಳು ಚಾವಂತಿ ಹೇಳ್ತಾಳೆ, ಇದರಿಂದ ತೊಂದರೆ ಏನಿಲ್ಲಲ್ಲ ಅಂತಾಳೆ. ಆಗುತ್ತೆ ಮೇಡಮ್ ತೊಂದರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಭಿ ಅಲ್ಲಿಗೆ ಬರ್ತಾನೆ. ಅಭಿ ಬಂದು ಹೇಳ್ತಾನೆ, ಹೌದು ಅವರ ಜಯಪ್ರಕಾಶ್ ಹೇಳ್ತಿರೋದು ಕರೆಕ್ಟು, ನೀನು ನಾಳೆಯಿಂದ ಚೂಡಿದಾರ್ ಅಥವಾ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಬಾ ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಂತಾಳೆ. ಆಯಿತು ಹಂಗೆ ಮಾಡ್ತೀನಿ, ನಾಳೆ ಬೇರೆ ಹೊಸ ಚಾವಂತಿ ನೋಡಿರಂತೆ ಅಂತ ಹೇಳ್ತಾಳೆ. ಇವಳು ಈ ಕಡೆ ಕ್ರಿಮಿನಲ್ಲು ಜಾನು ಜಯಪ್ರಕಾಶಿಗೆ ಹೇಳಿರ್ತಾಳೆ,
ಅವಳನ್ನು ಲವಲ್ಲಿ ಲವನ್ ಬೆಳೆಸ್ಕೊಂಡು ಅವಳಿಗೆ ಈ ಕೊನೆಗೆ ಲವ್ ಮಾಡೋದು ಬಿಡಬೇಕು, ಇಲ್ಲ ಟಾರ್ಚರ್ ಆಗಬೇಕು ಅಂತೇಳಿ ಈ ಕಡೆ ಸ್ವರ ಅವನನ್ನೇ ಇಷ್ಟಪಟ್ಕೊಂಡು ಇದನ್ನೇ ನೆನ್ಕೊಂಡು ಅವನದೇ ಗೊಂಬೆ ಇಟ್ಕೊಂಡಿದ್ದಾಳೆ. ಆ ಗೊಂಬೆನಲ್ಲಿ ಅವನನ್ನೇ ಕಾಣ್ತಾ ಆ ಗೊಂಬೆನ ಇಟ್ಕೊಂಡು ಯಾವಾಗಲೂ ಅದನ್ನು ಅವನದೇ ಭಜನೆ ಮಾಡ್ತಾ ಇರ್ತಾಳೆ. ಚಾವಂತಿ ಮಾತ್ರ ಖುಷಿಯಾಗಿ ಡ್ಯೂಟಿ ಮಾಡ್ತಾಯಿದ್ದಾಳೆ. ಆದರೆ ಅವ್ರು ಹೇಳೋದಕ್ಕೆಲ್ಲ ಆಯಿತು ಅಂತೇಳಿ ಇವತ್ತೊಂದು ದಿವಸ ಸರಿ ಇಲ್ಲ ಸೈಟ್ ವಿಸಿಟಿಗೆ ಹೋಗಿ ಬನ್ನಿ ಅಂತ ಹೇಳ್ತಾನೆ. ಆಯಿತು ಅಂತ ಮತ್ತೆ ಹೊರಡ್ತಾರೆ. ಈ ಕಡೆ ಸ್ವರ ಗೊಂಬೆ ಇಟ್ಕೊಂಡು ಗೊಂಬೆನಲ್ಲೇ ಮಾತಾಡ್ತಾ ಅಭಿಸಾರಿಂಗೆ ಅಂತ ಮಾತಾಡ್ತಾನೆ ಇರ್ತಾಳೆ. ಇವಳು ಡ್ಯೂಟಿ ಮುಗಿಸ್ಕೊಂಡು ಬಂದಿರ್ತಾಳೆ. ಆದರೆ ನನ್ನ ಬಗ್ಗೆ ಏನು ಕೇಳಲಿಲ್ವ ಅಂತ, ಇಲ್ಲ ಏನು ಕೇಳಲಿಲ್ಲ, ಆ ವಿಷಯನೇ ಮಾತಾಡಿದಾಗ ನಾನು ಮಾತಾಡ್ತೀನಿ, ನಾನು ಬಂದು ಹೇಳಲ್ವ ನಿನಗೆ, ನಾನೇನು ಬಂದು ಹೇಳ್ದೇ ಇರ್ತೀನ ಅಂತೆಲ್ಲ ಹೇಳ್ತಾಳೆ. ಆಯಿತು ಅಂತೇಳಿ ಸುಮ್ಮನಾಗ್ತಾಳೆ. ಆಮೇಲೆ ಸ್ವರ್ಗೆ ಅದೇ ಚಿಂತೆ ಆಗಿರುತ್ತೆ, ನನ್ನನ್ನು ಸರ್ ಒಪ್ಕೊತಾರೋ ಇಲ್ವೋ, ನನ್ನ ಮಗು ಏನಾಯಿತು, ವಿಷಯ ತಿಳ್ಕೊಬೇಕು, ಹೀಗೆಲ್ಲ ಯೋಚನೆ ಮಾಡ್ತಾಯಿರ್ತಾಳೆ. ಯಾವ ಯೋಚನೆ ಮಾಡಿದ್ರೂ ಅವಳಿಗೆ ಯಾವುದು ಅರ್ಥ ಆಗ್ತಾ ಇರಲ್ಲ. ಏಕೆಂದರೆ ಜಾನ್ಸಿ ಅಲ್ಲಿ ಬಿಡೋಲ್ಲ, ಅವನಿಗೇನು ಮುಂದಕ್ಕೆ ಬರೋಕ್ಕೆ ಬಿಡೋದೇ ಇಲ್ಲ. ಮಗು ಅವಳದೇನಾ, ಅವಳಿಗೆ ಮಗು ಆಗಿದೆಯಾ, ಈ ಥರ ಎಲ್ಲ ಚಿಂತೆಗಳು ಅವಳಿಗೆ. ಯಾರ್ದು ಮಗು, ಬಾಬಿ ಪಾಪು ನಂದೇನಾ ಅಥವಾ ಅವಳು ಮಗು ಆಗಿದ್ದಾಳ, ಏನು ಕತೆ ಅಂತ ಎಲ್ಲ ಯೋಚನೆ ಮಾಡ್ತಾಯಿರ್ತಾಳೆ. ಈ ಕಡೆ ಚಾವಂತಿ ಎಲ್ಲರ ಹತ್ರ ಖುಷಿಯಾಗಿ ಮಾತಾಡಿಕೊಂಡು ಚೆನ್ನಾಗಿರ್ತಾಳೆ. ಆಮೇಲೆ ಅಲ್ಲಿರೋ ವರ್ಕರ್ಸ್ ಹತ್ರ ಎಲ್ಲನೂ ಚೆನ್ನಾಗಿ ಮಾತಾಡ್ತಾಳೆ. ಎಲ್ಲರ ಹತ್ರನೂ ಚೆಂದ ಮಾತಾಡಿಕೊಂಡು ಖುಷಿಯಾಗೇ ಇರ್ತಾಳೆ, ಏನೂ ತೊಂದರೆ ಇಲ್ಲ. ಇವತ್ತು 2 ದಿನದ್ದು ಡ್ಯೂಟಿ ಮುಗಿಯುತ್ತೆ. ಇನ್ನು 3ನೇ ದಿನದ ಡ್ಯೂಟಿನಲ್ಲಿ ಏನು ಮಾಡ್ತಾಳೆ ನೋಡಬೇಕು. ಅಷ್ಟೊತ್ತಿಗೆ ಇವನು ಜಯಪ್ರಕಾಶ್ ರಾವ್, ಅವಳು ಜಾನು ಬಿಟ್ಟಿರೋವನು ಇವನೇ ಹುಡುಗ. ಇವನ್ನ ಅವಳು ಚಾವಂತಿನ ಬುಟ್ಟಿಗೆ ಹಾಕ್ಕೊಂಡು ಲವ್ ಮಾಡು, ಕೊನೆ ನೀನು ಬಿಟ್ಟಿರಲಾರ್ದಂಗೆ ಅವಳು ಲವ್ ಮಾಡಬೇಕು, ಆಮೇಲೆ ಅದ್ರ ನೋವು ಏನು ಅಂತ ತಿಳ್ಕೊಬೇಕು ಅಂತ ಹೇಳಿರ್ತಾಳೆ. ಸರಿ ಅಂತ ಮೇಡಮ್, ಅದಕ್ಕೆ ಸಂಬಳ ಕೊಡ್ತೀನಿ, ಇದೇ ಫುಲ್ ಟೈಮ್ ಜಾಬ್ ಆಗುತ್ತೆ ನಿನಗೆ ಅಂತೆಲ್ಲ ಹೇಳಿರ್ತಾಳೆ. ಆಯಿತು ಮೇಡಮ್ ಅಂತ ಒಪ್ಕೊಂಡಿರ್ತಾನೆ. ಹಳ್ಳಿ ಹುಡುಗಿ ಬೀಳಿಸೋದು ಕಷ್ಟ ಮೇಡಮ್ ಅಂತಾನೆ. ಏನಿಲ್ಲ, ಪ್ರಯತ್ನ ಪಡು ಅಂತ ಎಲ್ಲ ಹೇಳಿ ಕಳಿಸಿರ್ತಾಳೆ. ಇಲ್ಲಿ ಡ್ರೆಸ್ ಬಗ್ಗೆನೇ ಇತ್ಯರ್ಥ ಆಗ್ತಾ ಇರುತ್ತೆ. ನಾಳೆ ಜೀನ್ಸ್ ಪ್ಯಾಂಟ್ ಅಥವಾ ಚೂಡಿದಾರ್ ಹಾಕ್ಕೊಂಡು ಬನ್ನಿ ಮೇಡಮ್ ಅಂತ ಹೇಳಿರ್ತಾನೆ. ಅಭಿನೂ ಕೂಡ ಹೌದು, ನಾಳೆ ಚಾವಂತಿ ಚೂಡಿದಾರ್ ಅಥವಾ ಡ್ರೆಸ್ ಹಾಕ್ಕೊಂಡು ಬಾ, ಇಲ್ಲ ಅಂದರೆ ನಿನಗೆ ಬೈಕಲ್ಲೆಲ್ಲ ಹೋಗೋದು ಮತ್ತು ಈ ಆಫೀಸಲ್ಲಿ ಈ ಥರ ಲಂಗ ದಾವಣಿ ಹಾಕ್ಕೊಂಡು ಕೆಲಸ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಎಲ್ಲ ಹೇಳಿರ್ತಾನೆ. ಸರಿ ಸರ್ ಅಂತ ಹೇಳಿರ್ತಾಳೆ. ಆಮೇಲೆ ಈ ರೀತಿ ಆಯಿತು ಅಂತ ಒಪ್ಕೊಂಡು ಚಾವಂತಿ ಇನ್ನೂ ಬಂದಿಲ್ಲ ಮನೆಗೆ. ಆದರೆ ಇವಳು ಯಾವಾಗಲೂ ಆ ಗೊಂಬೆ ಹಿಡ್ಕೊಂಡೇ ಚಿಂತೆ ಮಾಡ್ತಾಯಿರ್ತಾಳೆ. ಹೌದು, ಮಗುನೂ ಕೂಡ ಅವಳದೊಂದು ಗೊಂಬೆ ಹಿಡ್ಕೊಂಡಿತ್ತು, ಅದನ್ನು ತೊಗೊಂಡೋಗಿ ಎಲ್ಲ ಬಚ್ಚಿಟ್ಟಿದ್ದಾಳೆ ಜಾನು. ಇವಳು ಈ ಒಂದು ಅಭಿದೊಂದು ಗೊಂಬೆ ಹಿಡ್ಕೊಂಡು ಅದನ್ನೇ ನೋಡಿಕೊಂಡು ಪ್ರತಿ ದಿವಸ ಅದ್ರ ಅವನ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಆದರೆ ಎಟ್ಕೋದಕ್ಕೆ ಏಣಿ ಆಗ್ತಂಗೆ ಆಗ್ತಾಯಿದೆ ಈಗ ಸದ್ಯಕ್ಕೆ. ನಾಳೆ ಬರ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.